ಮಡಿಕೇರಿಯ ಮಹಿಳೆಯೊಬ್ಬಳು ಮದ್ದೂರಿನ ಯುವಕನಿಗೆ ಹನಿ ಟ್ರ್ಯಾಪ್ ನಡೆಸಿ ಅರೆಸ್ಟ್ ಆಗಿದ್ದು, ಖ್ಯಾತ ಗುತ್ತಿಗೆದಾರ ಹಾಗೂ ಸಮಾಜವೊಂದರ ಅಧ್ಯಕ್ಷರಾಗಿರುವ ಪ್ರಭಾವಿ ವ್ಯಕ್ತಿ ಆಕೆಯ ಬಲೆಗೆ ಬಿದ್ದಿರುವುದಾಗಿ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶ ಹರಿದಾಡ್ತಿದೆ. ಇದರಿಂದ ಗುತ್ತಿಗೆದಾರರ ಕುಟುಂಬಗಳಲ್ಲಿ ಮನಸ್ತಾಪ, ಗೊಂದಲ ಉಂಟಾಗ್ತಿದ್ದು, ಹೆಸರನ್ನು ಬಹಿರಂಗಪಡಿಸುವಂತೆ ಮಡಿಕೇರಿ ತಾಲೂಕು ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಸಂಘ ಆಗ್ರಹಿಸಿದೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ರಾಜೀವ್ ಲೋಚನ್, ಹನಿ ಟ್ರ್ಯಾಪ್ ನಡೆಸಿದ ಮಹಿಳೆ ಹಾಗೂ ಆಕೆಯ ತಂಡವನ್ನು ಪೊಲೀಸರು ವಿಚಾರಣೆ ಮಾಡಿದ ಸಂದರ್ಭ ಖ್ಯಾತ ಗುತ್ತಿಗೆದಾರ ಹಾಗೂ ಸಮಾಜವೊಂದರ ಅಧ್ಯಕ್ಷರಾಗಿ ಐಷಾರಾಮಿ ಕಾರಿನಲ್ಲಿ ಓಡಾಡುವ ಪ್ರಭಾವಿ ವ್ಯಕ್ತಿಯೊಬ್ಬರು ಈಕೆಯ ಬಲೆಗೆ ಸಿಲುಕಿ ಹಣ ಕಳೆದುಕೊಂಡಿದ್ದಾರೆಂಬ ಮಾಹಿತಿ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಡಿಕೇರಿಯಲ್ಲಿ ಹಲವು ಸಮುದಾಯಗಳ ಸಮಾಜಗಳ ಅಧ್ಯಕ್ಷರು ಹಾಗೂ ಗುತ್ತಿಗೆದಾರರಿದ್ದು, ಇವರಲ್ಲಿ ಯಾರು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಗುತ್ತಿಗೆದಾರರೆಂದರೆ ಮುಜುಗರ, ಕುಟುಂಬದಲ್ಲಿ ಮನಸ್ತಾಪ ಮೂಡ್ತಿದೆ, ಎಲ್ಲರನ್ನೂ ಅನುಮಾನದಿಂದ ನೋಡುವಂತಾಗಿದೆ. ಆದ್ರಿಂದ ಹೆಸರು ಬಹಿರಂಗಪಡಿಸಿ ತನಿಖೆ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಇದರಲ್ಲಿ ಇತ್ತೀಚೆಗೆ ಹನಿ ಟ್ರ್ಯಾಪ್ ಆದ ಬಗ್ಗೆ ಕೆಲವು ಊಹಾಪೋಹಗಳು ಆಗ್ತಾ ಇದೆ. ಇದರಲ್ಲಿ ಕೆಲವು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಖ್ಯಾತ ಗುತ್ತಿಗೆದಾರ ಹಾಗೂ ಸಮಾಜವೊಂದರ ಅಧ್ಯಕ್ಷರಾಗಿ ಐಷಾರಾಮಿ ಕಾರಿನಲ್ಲಿ ಓಡಾಡುತ್ತಿರುವ ಪ್ರಭಾವಿ ವ್ಯಕ್ತಿ ಅಂತ ಕೊಟ್ಟಿದ್ದಾರೆ ಪೊಲೀಸ್ನವರು. ಇದನ್ನ ವರ್ಷ ಕೊಟ್ಟಿದ್ದಾರೆ. ಇದು ಯಾಕೆ ಬಂತು ಅಂತ ವಾಟ್ಸಪ್ ಗ್ರೂಪ್ ಅಲ್ಲಿ ಎಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಬರ್ತಾ ಇದೆ. ಇದರಿಂದಾಗಿ ನಮ್ಮ ಗುತ್ತಿಗೆದಾರರಿಗೆಲ್ಲ ತೊಂದರೆ ಆಗಿದೆ. ಯಾರು ಅಂತ ಹೇಳಿ ಅದ್ರ ಬಗ್ಗೆ ಯಾವುದು ನಿಖರವಾಗಿ ತಿಳಿಯದೆ ಸುಮ್ಮನೆ ಈ ಥರ ಎಲ್ಲರಿಗೂ ಹೇಳಿ ಎಲ್ಲ ಗುತ್ತಿಗೆದಾರರಿಗೂ ಮನೆಯಲ್ಲಿ ಪ್ರಾಬ್ಲಮ್ ಆಗಿ, ಮನೆಯಲ್ಲಿ ಕುಟುಂಬಸ್ಥರ ಮಧ್ಯೆ ಪ್ರಾಬ್ಲಮ್ ಆಗೋಗಿ ಮಾಡಿದ್ದಾರೆ. ಇದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಯಾರ ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಇಲ್ಲದ್ರಿಂದ ಕರೆಕ್ಟಾಗಿ ಅದಕ್ಕೊಂದು ವಿವರಣೆಯನ್ನು ಕೊಡಬೇಕು ಅಂತೇಳಿ ನಾವು ಕೇಳಲಿಕ್ಕೆ. ಇಲ್ಲಿ ನೋಡಿ, ಐಷಾರಾಮಿ ಕಾರು ಪ್ರಭಾವಿ ಗುತ್ತಿಗೆದಾರ ಅಂತ ಹಾಕಿದ್ದಾರೆ. ಈಗ ಈ ಗುತ್ತಿಗೆದಾರ ಅಂತ ಹೇಳಿದಾಗ ಎಲ್ಲ ಗುತ್ತಿಗೆದಾರರಿಗೆ ಒಂದು ಕೆಟ್ಟ ಹೆಸರು ಅಂತ ಬಂದಿದೆ. ನಾವೀಗ ಕೊಡಗು ಮಡಿಕೇರಿ ಅಂತಂದ್ರೆ ಒಂದು ಸಣ್ಣ ಊರು, ಸೊ ಎಲ್ಲರಿಗೆ ಗೊತ್ತಿರೋಂಥ ವಿಷಯ. ಇದು ಕೊಡಗು ಮಡಿಕೇರಿಗೆ ಅಂತ ಹೇಳಿದ್ರೆ ಒಂದು ಕೆಟ್ಟ ಒಂದು ಹೆಸರು ತರೋಂಥ ವಿಷಯ ಆಗಿದೆ. ಈಗೆಲ್ಲ ಹೋಮ್ ಸ್ಟೇ, ಕೆಲವು ರೆಸಾರ್ಟ್ಗಳೆಲ್ಲ ಮಾಡ್ತಿದ್ದಾರೆ. ಇದನ್ನ ನೋಡಿ, ಹನಿ ಟ್ರ್ಯಾಪ್ ಅಂತ ಹೇಳೋದು, ಅದರಲ್ಲಿ ಸಮಾಜದಲ್ಲಿ ಉನ್ನತ ಹುದ್ದೆಯಲ್ಲಿ ಇರೋಂತ ಹೇಳೋದು, ಗಣ್ಯರು ಅಂತ ಹೇಳೋದು, ಇದರಲ್ಲಿ ಪಕ್ಷದನ್ನು ಹಾಕಿದ್ದಾರೆ. ಕಾಂಗ್ರೆಸ್, ಬಿಜೆಪಿ ಅಂತ ಹೇಳಿದ್ರೆ ಎಲ್ಲ ಪಕ್ಷದ ಗಣ್ಯರು ಅಂತ ಹಾಕಿದ್ದಾರೆ. ಸೊ ಆ ಗಣ್ಯರು ಅಂತ ಹೇಳೋದ್ಕಿಂತ ಈ ಯಾರ ಹೆಸರು ಏನಿದೆ ಅದನ್ನು ತನಿಖೆ ಮಾಡಿ ಇವರು ಬಹಿರಂಗ ಮಾಡ್ತಿದ್ವಿ. ನಾವು ಗುತ್ತಿಗೆದಾರ ಸಂಘದ ಏನ್ ಹೇಳ್ತಿದ್ವಿ ಅಂದ್ರೆ, ಯಾರೇ ತಪ್ಪು ಮಾಡಿದಾರೆ ಅವ್ರ ಹೆಸರು ಹಾಕೋದ್ರಲ್ಲಿ ನಮ್ದು ಏನು ಆಕ್ಷೇಪಣೆ ಇಲ್ಲ. ಅವ್ರ ಹೆಸರನ್ನ ಪೊಲೀಸರು ಉನ್ನತ ಮಟ್ಟದಲ್ಲಿ ತನಿಖೆ ಮಾಡಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಯಾರನ್ನು ಬಿಡಬಾರ್ದು. ಅದ್ರ ಬಗ್ಗೆ ಮಾಹಿತಿ ಜನರಿಗೆ ತಲುಪಿಸ್ಬೇಕು. ಸೊ ಇಲ್ಲಿ ಗುತ್ತಿಗೆದಾರ ಎಲ್ಲರೂ ಕೆಟ್ಟ ದೃಷ್ಟಿ ನೋಡಿ ಕೆಟ್ಟ ಬೆಳವಣಿಗೆ ಮಾಡಿ ತೋರಿಸುವಂತ ಸ್ಥಿತಿ ಬಂದಿದೆ. ಸೊ ಅದರಿಂದ ನಮ್ಮ ಗುತ್ತಿಗೆದಾರ ಸಂಘದಲ್ಲಿ ತೀರ್ಮಾನ ಮಾಡಿ ನಾವು ಒಂದು ಪ್ರೆಸ್ ಮೀಟ್ ಕರೆಯಬೇಕು. ನಾವು ಈಗಾಗಲೇ ಇದ್ರ ಬಗ್ಗೆ ಮಾಹಿತಿ SP ಅವರಿಗೂ ಕೊಡಬೇಕು, SP ಅವರಿಗೂ ಒಂದು ಕಂಪ್ಲೇಂಟ್ ಮಾಡಬೇಕು ಅಂತ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮಡಿಕೇರಿ ತಾಲೂಕು ಪಿಡಬ್ಲ್ಯೂಡಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ BR ಸದಾಶಿವರೈ, VG ಮೋಹನ್, ಶ್ರೇಯಸ್, ಕೊಚ್ಚರ ಕವನ್ ಹಾಜರಿದ್ದರು.